Good morning, dear students. In the last video, we have discussed about few stereochemical aspects. That means basic terms. How would you understood SN1 and SN2 mechanism? That stereoisomers. First one is PPL, optical isomers or optical activity or optical isomerism. All are said to be same. And next is that concept called as asymmetry or chiral center. ಈ ಥರ ಅಂತಕ್ಕಂಥದ್ದು ಒಂದಿಷ್ಟು ಟರ್ಮ್ಸ್ಗಳನ್ನು ನೋಡಿದ್ವಿ. chiral center ಭಾಳಷ್ಟು ಇಂಪಾರ್ಟೆಂಟ್ ಆರ್ ಅಸಿಮೆಟ್ರಿ of the molecule, that is very important. This is said to be the center carbon. This carbon is containing all the four atoms or group of atoms are different, or the whatever the substituent attached are said to be different. That is known as a chiral center or a chiral carbon. ಹೌದಾ? ಸೊ ಅದಕ್ಕೆ ನಾವು ಒಂದೆರಡು ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡೀವಿ. ಒನ್ ಈಸ್ ಸೇಡ್ ಟು ಬಿ 2-butanol or butane 2OL. ಇನ್ನೊಂದು ಪ್ರೊಪೆನಾಲ್ 2-propanol. ಪ್ರೊಪೆನಾಲ್ ಅಂತಕ್ಕಂಥದ್ದು ಅಕೈರಲ್ ಮಾಲಿಕ್ಯೂಲ್ ಆಗ್ತೈತಿ. ಯಾಕಂತಂದ್ರೆ ಆ ಕಾರ್ಬನ್ನಿಗೆ ಎರಡು ಏನಿರ್ತೈತಿ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಸೇಮ್ ಇರ್ತಾವೆ. ಸೊ ವಿಚ್ ಕಾರ್ಬನ್ ಕಂಟೈನಿಂಗ್ ಟೂ ಸೇಮ್ ಸಬ್ಸ್ಟಿಟ್ಯೂಯೆಂಟ್ಸ್ ನೋನ್ ಆಸ್ ಅಕೈರಲ್, ಆಲ್ ಫೋರ್ ಡಿಫರೆಂಟ್ ನೋನ್ ಆಸ್ chiral. Chiral asymmetry, they are both same. Achiral and symmetry are said to be same meaning. ಸೊ ಇದಕ್ಕೆ ಆಗಿರ್ತಕ್ಕಂಥ ಒಂದಿಷ್ಟು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ, ಒಂದಿಷ್ಟು ಕ್ವಶನ್ಸ್ ಜೋಡಿನೇ ಕೊಡ್ತೀನಿ. ಲೆಟ್ ಐ ವಿಲ್ ಟೇಕ್ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದಟ್ ಆಸ್ಪೆಕ್ಟ್ ಈಸ್ ನೋನ್ ಆಸ್ racemic mixture. Many a times 1 marks question ನಲ್ಲಿ ಬಹಳ ಸಲ ಇದನ್ನ ಕೇಳಿರ್ತಕ್ಕಂಥದ್ದು. What do you mean racemic mixture or racemic modification? Racemic modification. Mixture means two isomers. ಸ್ಟೀರಿಯೋ ಐಸೋಮರ್ಸ್ ಅಥವಾ ಬರೀ ಐಸೋಮರ್ಸ್ ಅಂತ ಕರಿಬಹುದು. ಸ್ಟೀರಿಯೋ ಅಂತಂದ್ರೆ ಏನು? ಕಾರ್ಬನ್ ಸುತ್ತ ಏನು ಅಟ್ಯಾಚ್ ಆಗ್ಯಾವಲ್ಲ ಇವುಗಳ ಸ್ಪೇಸ್ ಅನ್ನ ಚೇಂಜ್ ಆಗೋದು, ಈ ಸಬ್ಸ್ಟಿಟ್ಯೂಯೆಂಟ್ ಸ್ಪೇಸ್ ಅನ್ನ ಚೇಂಜ್ ಆಗೋದು. ಅದಕ್ಕೆ ಸ್ಪೇಷಿಯಲ್ ಅರೇಂಜ್ಮೆಂಟ್ ಯಾವ ಕಾರ್ಬನ್ ಸುತ್ತ ಇರ್ತೈತಲ್ಲ ಅದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ, ಅಥವಾ ಆ ಕಂಪೌಂಡ್ ಸ್ಟೀರಿಯೋ ಐಸೋಮರ್ ಅಂತ ಹೇಳಿ ಕರಿತೀವಿ. ಸೊ ಈಗ racemic ಮಿಕ್ಸರ್ ಅಂದ್ರೆ ಏನು? The two isomers, they are in equal proportion and they rotate angle of rotation either dextrorotatory or leo-rotatory. ಹೌದಲ್ಲ, ಪ್ಲೇನ್ ಕ್ಲಾಕ್ವೈಸ್ ಲೈಟ್ ಐತಲ್ಲ ಅದು ಕ್ಲಾಕ್ವೈಸ್ ಡೈರೆಕ್ಷನ್ ಅಥವಾ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಆಗಿ ಮೂವ್ ಆಗ್ಬೋದು. ಬಟ್ ದೇರ್ ವಾಟ್ ಹ್ಯಾಪನ್ಸ್, ಒನ್ ಐಸೋಮರ್ angle of rotation is get cancelled by the other isomer. That means one ನಾವು dextrorotative ತಗೊಂಡ್ರೆ ಇನ್ನೊಂದು ಲಿಯೋ-ರೊಟೇಟರಿ ಇರ್ತೈತಿ. ನೆಟ್ ರಿಸಲ್ಟೆಂಟ್ ಆಂಗಲ್ ಆಫ್ ರೊಟೇಷನ್ ಏನಾಗಿ ಬರ್ತೈತಿ? 0 ಆಗ್ತೈತಿ. ಸೊ ದಟ್ ಆಂಗಲ್ ಆಫ್ ರೊಟೇಷನ್ ಬಿಕಮ್ಸ್ 0. ಸಚ್ ಟೈಪ್ ಆಫ್ ಮಿಕ್ಸರ್ಸ್ ಆರ್ ಕಾಲ್ಡ್ ಆಸ್ racemic ಮಿಕ್ಸರ್. ಯಾವಾಗ ಅಂದ್ರೆ ಈಕ್ವಿಮೋಲಾರ್ ಮಿಕ್ಸರ್ಸ್ಗಳನ್ನು ತಗೋಬೇಕು. ಈಕ್ವಿಮೋಲಾರ್ ಮಿಕ್ಸರ್ ಅಂತಂದ್ರೆ ಎರಡು ಐಸೋಮರ್ಸ್ ತಗೊಂಡೆ ನಾನು, ಆ ಎರಡು ಐಸೋಮರ್ಸ್ 50-50% ಇರಬೇಕು. ಅದನ್ನು ಬಿಟ್ಟು ಅದರ ರೇಷಿಯೋ ಏನಾದರೂ ಚೇಂಜ್ ಆಗಿತ್ತು ಅಂತಂದ್ರೆ ಆಂಗಲ್ ಆಫ್ ರೊಟೇಷನ್ 0 ಆಗೋದಿಲ್ಲ. ಅದಕ್ಕೆ racemic mixture is nothing but you can say that an equimolar mixture of two isomers, their angle of rotation is said to be 0. ಯಾವಾಗ ಆಗ್ತೈತೆ ಅಂದ್ರೆ when the isomer of one that is cancelled by the rotation of angle of rotation of another isomer. ಸೊ ಇಂಥ ಟೈಪ್ ಮಿಕ್ಸರ್ಸ್ಗಳಿಗೆ ನಾವೇನಂತ ಕರಿತೀವಿ? racemic mixture. So take very important the definition 1 marks question ಅಲ್ಲಿ. An equimolar mixture of, equimolar, this word is important, an equimolar mixture of two isomers
will have zero angle of rotation. Zero angle of rotation as rotation of one isomer get cancelled by rotation of another isomer ಅಥವಾ rotation of other isomer. ಸ್ವಲ್ಪ ದೊಡ್ಡದಾಗ್ತೈತಿ. ಯೂಶ್ವಲಿ ಭಾಳ ಜನ ಏನು ಮಾಡ್ತಾರೆ ಅಂದರೆ ಇಷ್ಟು ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಟು ಐಸೋಮರ್ಸ್ ವಿಲ್ ಹ್ಯಾವ್ ಝೀರೋ ಆ್ಯಂಗಲ್ ಆಫ್ ರೊಟೇಷನ್, ದಟ್ ಈಸ್ ನೋನ್ ಆಸ್ ರಸ್ಮಿಕ್ ಮಿಕ್ಸ್ಚರ್ ಅಂತ ಕರೀತಾರೆ. ಬೆಟರ್ ನಾವು ಹೆಂಗೆ ಕ್ಯಾನ್ಸಲ್ ಆಯಿತು ಅಂತ ಅನ್ಲಿಕ್ಕೆ ಇದೊಂದೆರಡು ಲೈನನ್ನು ಬರೆದಿರ್ತೀವಿ. ಸೊ ಯು ಹ್ಯಾವ್ ಟು ನೋ ಡೌನ್ ಆಲ್ ಕಂಪ್ಲೀಟ್ಲಿ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಡೆಫಿನೇಷನ್. ಈ ಟೈಪ್ ಇರ್ತಕ್ಕಂಥ ಏನದಾವಲ್ಲ ಐಸೋಮರ್ಸ್ಗಳು, they are said to be always optically inactive. Optically inactive. ನೆನಪಿರಲಿ, ಯಾವ ಆಪ್ಟಿಕಲಿ ಇನ್ಯಾಕ್ಟಿವ್ ಇರ್ತಾವ those are said to be achiral. Which are achiral indicates carbon center is containing two, at least two atoms or group of atoms are said to be same. ಹೌದಲ್ಲ? ಸೊ ಅದಕ್ಕೆ ನಾವೇನು ಹೇಳ್ತೀವಿ, racemic mixtures are optically inactive, indicates they are said to be achiral molecule or symmetric molecules. ಹೌದಾ? ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ನ ತಗೋಣ. ಸಾಕಷ್ಟು ನಾವೀಗ ನೋಡಿವಿ. ಏನು ಎಕ್ಸಾಂಪಲ್? ಪ್ರೋಪೇನ್ ಟು OL ಅಂತ ಹೇಳಿ ನೋಡಿವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಈಸ್ ಸೆಡ್ ಟು ಬಿ ಪ್ರೋಪೇನ್ ಟು L. ಅದನ್ನು ಬಿಟ್ಟು ನೀವು ಸಪೋಸ್ ಇನ್ನೊಂದು ತಗೋಬಹುದು. ಏನಂದ್ರೆ ಒಂದು ಲಿಯೋರೊಟೇಟರಿ ಬ್ಯೂಟೇನ್ ಟು OL ಇತ್ತು ಅಂತಂದ್ರೆ ಇನ್ನೂ ಒಂದು ಇದು 50% ತಗೋತೀನಿ. ಇನ್ನೂ ಒಂದು 50% ಏನು ತಗೋತೀನಿ ಅಂತಂದ್ರೆ ಪಾಸಿಟಿವ್ ಬ್ಯೂಟೇನ್ ಟು OL ಇತ್ತು ಅಂತಂದ್ರೆ ಇವೆರಡು ಮಿಕ್ಸ್ ಮಾಡಿ ನಾವೇನು ಮಾಡೋಣ ಅಂತಂದ್ರೆ ಆ್ಯಂಗಲ್ ಆಫ್ ರೊಟೇಷನ್ ಹಚ್ಚಿದ್ರೆ ಅದರ ನೆಟ್ ರಿಸಲ್ಟೆಂಟ್ ಏನಾಗ್ಬಿಡ್ತೈತಿ? ಝೀರೋ ಆಗ್ತೈತಿ. ಸೊ ಈ ಟೈಪ್ಗೂ ಏನಂತ ಕರಿತೀವಿ ನಾವು? ಈ ಟೈಪ್ ಆಫ್ ಎಕ್ಸಾಂಪಲ್ ಒಂದು ಲಿಯೋರೊಟೇಟರಿ, ಇನ್ನೊಂದು ಡೆಕ್ಸ್ಟ್ರೋ ರೊಟೇಟರಿ. ಲಿಯೋರೊಟೇಟರಿ 50%, ಡೆಕ್ಸ್ಟ್ರೋ ರೊಟೇಟರಿ 50%. ಎರಡು ತಗೊಂಡು ಆ್ಯಂಗಲ್ ಆಫ್ ರೊಟೇಷನ್ ನಾವು ಸಪೋಸ್ ಅಬ್ಸರ್ವ್ ಮಾಡಿದ್ರೆ ಏನಾಗ್ತೈತಿ? ಕ್ಯಾನ್ಸಲ್ಡ್. ಒಂದು ಆ್ಯಂಟಿ ಕ್ಲಾಕ್ ವೈಸ್, ಇನ್ನೊಂದು ಕ್ಲಾಕ್ ವೈಸ್. ಅದ್ರ ಸಲುವಾಗಿ ಏನಾಗ್ತೈತಿ? ದೇ ಆರ್ ಗೆಟ್ ಕ್ಯಾನ್ಸಲ್ ಬೈ ಈಚ್ ಅದರ್. ಸೊ ಯು ಕ್ಯಾನ್ ಟೇಕ್ ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ ಟು OL 50-50%. ಹೌದಾ? ಅಥವಾ ಸಪೋಸ್ ನಿಮಗೆ ಮಾಲಿಕ್ಯೂಲ್ಸ್ ಕೊಟ್ಟಿದ್ರು ಅಂತಂದ್ರೆ ಯಾವುದು ಅಚಿರಲ್ ಇರ್ತೈತಿ, ದೇ ಆರ್ ಸೆಡ್ ಟು ಬಿ ರಸ್ಮಿಕ್ ಮಿಕ್ಸ್ಚರ್ ಆ್ಯಂಡ್ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ತಗೋಬಹುದು. ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ ಟು OL ಎಕ್ಸಾಂಪಲ್ನ ಬರೀಬಹುದು. ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ ಟು OL. ಓಕೆ? So next definition, retention configuration. ಇನ್ವರ್ಷನ್ ಅಂದ್ರೆ ಏನು? ಬಾಂಡ್ಗಳು ಉಲ್ಟಾ ಆಗ್ತಾವೆ. ರಿಟೆನ್ಷನ್ ವರ್ಡ್ ಇಂಡಿಕೇಟ್ಸ್ ಬಾಂಡ್ಸ್ ಆರ್ ಪ್ರಿಸರ್ವ್ಡ್, ನಾಟ್ ಚೇಂಜಸ್ ಅಂತ. ಸೊ ನೆಕ್ಸ್ಟ್ ಈಸ್ retention configuration. The meaning of this is said to be retention ಅಂದ್ರೆ ಉಳ್ಕೊಳ್ಳೋದು. ಅದಕ್ಕೆ ಹೆಂಗೆ ಹೇಳ್ತೀನಿ? ಒಂದು ಎಕ್ಸಾಂಪಲ್ ತಗೋತೀನಿ. ಸೊ ದಿಸ್ ಈಸ್ ಅ ಕಾಂಪೌಂಡ್. ಐ ವಿಲ್ ಟೇಕ್ ದಿಸ್ ಇಸ್ ಸೆಂಟರ್ ಕಾರ್ಬನ್ and this is said to be A, B, C and I will take this as X. ಒಂದು ಕಾಂಪೌಂಡ್.
ಸಪೋಸ್ ನಾನು ಇದಕ್ಕೆ ಏನು ಮಾಡತ್ತೀನಿ ಅಂತಂದ್ರೆ ಇನ್ನೂ ಒಂದು ಯಾವುದೋ ರಿಯೇಜೆಂಟ್ ಜೋಡಿ ಟ್ರೀಟ್ ಮಾಡತ್ತೀನಿ. ದಿಸ್ ಐ ವಿಲ್ ಟೇಕ್ ಆಸ್ y and there is a product formed. This product formed is retaining their bonds as it is ABC. Only this is replaced. Instead of X, Y is replaced. So such type of compounds, they are undergoing chemical reactions known as retention. Retention means all the bonds are preserved. There is no breaking of bonds takes place, or complete bonds are not inverted. So such type are called as retention configuration. ಅದಕ್ಕೆ ನಾವು ಡೆಫಿನೇಷನ್ ಅನ್ನು ಬರೆಯೋಣ. The definition is said to be the preservation of, preserve means ಇಡೋದು, ಹಾಗೆ ಉಳ್ಕೊಳ್ಳೋದು. Preservation of integrity of spatial arrangement. Spatial means around the carbon atoms ಗಳು ಉಳ್ಕೊಳ್ಳೋದು. Spatial arrangement of atoms. ಏನು ಉಳ್ಕೊಳತ್ತಾವು? ಆಟಮ್ಸ್ಗಳು ಉಳ್ಕೊಳತ್ತಾವ, ಅಥವಾ ಗ್ರೂಪ್ ಆಫ್ ಆಟಮ್ಸ್ ಉಳ್ಕೊಳ್ತಾವ, ಅಥವಾ ಸಬ್ಸ್ಟಿಟ್ಯೂಯೆಂಟ್ಸ್ ಉಳ್ಕೊಳತ್ತಾವ, ಹೌದಲ್ಲ? ದ ಪ್ರಿಸರ್ವೇಷನ್ ಆಫ್ ಇಂಟಿಗ್ರಿಟಿ ಆಫ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಅರೌಂಡ್ ಓಸಿಮೆಟ್ರಿಕ್ ಕಾರ್ಬನ್ ಅನ್ಬೋದು, ಅಥವಾ ಇನ್ ಐಸೋಮರ್ಸ್ ಅಂತ ಕರಿಬೋದು. ಅರೌಂಡ್ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಇನ್ ಐಸೋಮರ್ಸ್ ಯಾವ್ದು ಬೇಕಾದಿರ್ಬೋದು. ನಾನು ಅದನ್ನೇನು ಕೈರಲ್ ಅಕೈರಲ್ ಅಂತೇನಿಲ್ಲ. ಓಕೆ, ಅರೌಂಡ್ ಅಸಿಮೆಟ್ರಿಕ್ ಕಾರ್ಬನ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್. ಸೊ ಗೊತ್ತಾಯ್ತು. ಪ್ರಿಸರ್ವೇಷನ್ ಮೀನ್ಸ್ ಉಳ್ಕೊಳ್ಳೋದು. ಇಂಟಿಗ್ರಿಟಿ ಅಂತಂದ್ರೆ ಯಾವುದೇ ಬಾಂಡ್ಸ್ಗಳನ್ನು ಅಲ್ಲಿ ಚೇಂಜ್ ಆಗಂಗಿಲ್ಲ. ಆಫ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅರೌಂಡ್ ಅಸಿಮೆಟ್ರಿಕ್ ಕಾರ್ಬನ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಇದು ಬೆಸ್ಟ್ ಎಕ್ಸಾಂಪಲ್ ಜನರಲ್ ಆಗಿ ನಾನು ತಗೊಂಡಿದ್ದು. ದಟ್ ಈಸ್ ದಿಸ್ ಈಸ್ ಅ ಕಂಪೌಂಡ್ ಆರ್ ಅನ್ ಐಸೋಮರ್ ABC that is containing one group or substituent X that can be replaced by another substituent Y. There is no change at all, so this is called as plus. This is X minus ಅಂತ ತಗೋಬಹುದು, ಇದು Y minus ಅಂತ ಹೇಳಿ ತಗೋಬಹುದು. ಇದಕ್ಕೆ ನಾನು ಮತ್ತೆ ಒಂದು ಎಕ್ಸಾಂಪಲ್ ನ ತಗೋತೀನಿ. So that example is, I will create, this is 2-bromo-butane CS3 ಅಥವಾ ಬಾಂಡ್ ಸ್ಟ್ರಕ್ಚರ್ ನಾಗೆ ಬರೀತೀನಿ. ಬಾಂಡ್ ಸ್ಟ್ರಕ್ಚರ್ನಾಗ 2-methyl-butanol ತಗೋ. This is the center carbon. I will take, this is 1 2 3 4, ಹೌದಲ್ಲ? 1 2 3 4 ಇಲ್ಲಿ ಎರಡು ಕಾರ್ಬನ್. ಸೊ ಇಟ್ಸ್ ನೇಮ್ ಈಸ್ 2-methyl. ಎರಡನೇ ಕಾರ್ಬನಿಗೆ ಮಿಥೈಲ್. 2-methyl butane 1-OL. ಓಕೆ, butane 1-OL, 2-methyl-butane 1-OL. This is treated with one reagent, that is HCl. So what happens here? Only replacement of OH and H, and instead of that Cl is substituted. So I will take, this is CH3 and this is CH. Now it becomes CH2 and this is Cl, and here it is said to be C2H5. The compound name is, it is 2-methyl
ಸಾರಿ 1 ಕ್ಲೋರೋ 2 ಮಿಥೈಲ್ ಬ್ಯೂಟೇನ್. ಇಲ್ಲೇ ಬರಿತೀನಿ. 1 ಕ್ಲೋರೋ 2 ಮಿಥೈಲ್ ಬ್ಯೂಟೇನ್. 1 chloro 2 methyl butane. So this is said to be there is no change of any bonds, simply the replacement of OH by Cl. So ಈ ಥರ ಇರ್ತಕ್ಕಂಥದ್ದು ನಾವು ರಿಟೆನ್ಷನ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಲೆಟ್ ಯು ಹ್ಯಾವ್ ಟು ನೋಟ್ ಡೌನ್. ರಿಟೆನ್ಷನ್ ಕಾನ್ಫಿಗರೇಷನ್ ಮುಗಿದ್ಮೇಲೆ ನಾವು ರೆಸ್ಮಿಕ್ ಮಿಕ್ಸರ್ ತೊಗೊಂಡಿವಿ. ರೆಸ್ಮಿಕ್ ಮಿಕ್ಸರ್ ಅಂತ ನೆಕ್ಸ್ಟ್ ರೆಸ್ಮೈಜೇಷನ್ ಅಂತ ಹೇಳಿ ಒಂದು ವರ್ಡ್ ಕೂಡ ತೊಗೋಬಹುದು. ರೆಸ್ಮೈಜೇಷನ್ ಅಂದರೆ ಏನು, ಆಮೇಲೆ ಇನ್ವರ್ಷನ್ ಕಾನ್ಫಿಗರೇಷನ್ ಅಂದರೆ ಏನು, ಸ್ವಲ್ಪ ಒಂದು ಲೈನಲ್ಲಿ ನಾವು ಕ್ಲಿಯರ್ ಮಾಡಿದ್ಮೇಲೆ ಹೌ ದೀಸ್ 3 ಆರ್ ಸೇಡ್ ಟು ಬಿ ಟೇಕಿಂಗ್ ಪ್ಲೇಸ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಎಟ್ ಎ ಟೈಮ್ ಐ ವಿಲ್ ರೀಪ್ರೆಸೆಂಟ್. ನೆಕ್ಸ್ಟ್ ಈಸ್ ರೆಸಿಮೈಜೇಷನ್. ರೆಸಿಮೈಜೇಷನ್ ಹೀಗಂದ್ರೇನು, ಐ ವಿಲ್ ರೀಪ್ರೆಸೆಂಟ್ ದ ಡೆಫಿನೇಷನ್ ಬೈ ಟೇಕಿಂಗ್ ಆನ್ ಎಕ್ಸಾಂಪಲ್. ಇದರಲ್ಲಿ ಎಕ್ಸಾಂಪಲ್ ಹೆಂಗೆ ತೊಗೋಬೇಕು ಅಂತ ಅನ್ನೋದು ಫಸ್ಟ್ ಡೆಫಿನೇಷನ್ ನೋಡಿದ ಮೇಲೆ ತೊಗೋಣ. ಅದಕ್ಕೊಂದು ಹೊಸ ವರ್ಡ್ ಬರ್ತೈತೆ. ರೆಸಿಮೈಜೇಷನ್ ಮೀನ್ಸ್ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ enantiomer. This is new word, enantiomer. The process of conversion of enantiomers into racemic mixture. Okay, one simple line. Process of conversion of enantiomers into racemic mixtures ಅಥವಾ racemic mixture. enantiomer ಅಂದ್ರೆ ಇದು ಗೊತ್ತಿತ್ತಂದ್ರೆ ಡೆಫಿನೇಷನ್ ಕ್ಲಿಯರ್ ಆಗುತ್ತೆ. ಇನ್ನು ಯಾವುದಕ್ಕೆ enantiomer ಅಂತ ಕರಿತೀವಿ? ಲೆಟ್ ಐ ವಿಲ್ ರೀಪ್ರೆಸೆಂಟ್ enantiomer or enantiomers. The two isomers ಅಥವಾ the two stereoisomers stereoisomers which are related to non-superimposable mirror images to each other. Non-superimposable mirror images to each other. ಈಗ ನಾನು ಇದನ್ನ ಒಂದು ವರ್ಡ್ ಅನ್ನ ತಗೊಂಡಿದ್ದೆ. ಸೊ ಮೇ ಬಿ ದಿಸ್ ಈಸ್ ಕ್ಯಾರಲ್ ಸೆಂಟರ್ನಲ್ಲಿ. ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್. ಈ ಲೆಫ್ಟ್ ಹ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಚಿತ್ರನ ಮಿರರ್ನಾಗ ನೋಡಿ ಮಿರರ್ ಇಮೇಜನ್ನು ತೆಗೀರಿ, ಫೋಟೋ ತೆಗೆದ್ಮೇಲೆ ಆ ಫೋಟೋ ಮತ್ತು ಇದನ್ನು ನಾವು ಸಪೋಸ್ ಮ್ಯಾಚ್ ಮಾಡ್ಲಿಕ್ಕೆ ಹೋಗಿದ್ರೆ ಅದು ಹೆಂಗೆ ಆಗ್ತೈತೆ ಚಿತ್ರ ಅಂತಂದ್ರೆ ದೇ ಆರ್ ನಾಟ್ ಮ್ಯಾಚಿಂಗ್ ವಿತ್ ಈಚ್ ಅದರ್. ದೇ ಆರ್ ಸೇಡ್ ಟು ಬಿ ನಾನ್ ಸೂಪರ್ ಇಂಪೋಸಬಲ್ ಅಂದರೆ ಇವೆರಡು ಅಂದ್ರೆ ಥಂಬ್ ಈ ಥರ ಏನಾಗ್ತೈತಿ ಒಂದಕ್ಕೊಂದು ಜಾಯ್ನ್ ಆಗ್ತೈತಿ, ಲಾಸ್ಟ್ ಫಿಂಗರ್ ಕೂಡ ಜಾಯ್ನ್ ಆಗ್ತೈತಿ. ಇಂಥವು ಸಾಕಷ್ಟು ಆಬ್ಜೆಕ್ಟ್ಸ್ಗಳು ಏನಂತಂದ್ರೆ superimposable matching with each other, non superimposable they are not matching with each other
ಅಂದ್ರೆ ಗ್ರೂಪ್ಸ್ಗಳು ಇವೆಲ್ಲ ತೊಗೊಂಡಿದ್ದೀನಿ ಗ್ರೂಪ್ಸ್ಗಳು ಒಂದಕ್ಕೊಂದು ಮ್ಯಾಚ್ ಆಗಂಗಿಲ್ಲ. ಸೊ ಅದಕ್ಕೆ ಏನಂತ ಕರಿಬೇಕು ನಾವು ಅಂತಂದ್ರೆ ಎನಾನ್ಶಿಯೋಮರ್ಸ್ ಅಂತ ಕರಿಬೇಕು. ಎನಾನ್ಶಿಯೋಮರ್ಸ್ that means the isomers which are related to non superimposable mirror images, ಅದಕ್ಕೆ ಎನಾನ್ಶಿಯೋಮರ್ಸ್. ಅಂದ್ರೆ ನಾವೀಗ ರೆಸ್ಮಿನೈಸೇಷನ್ ಅಂದ್ರೆ ಏನು ತಗೊಳತ್ತೀವಿ, ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಎನಾನ್ಶಿಯೋಮರ್ಸ್ ಇಂಟು ರೆಸ್ಮಿಕ್ ಮಿಕ್ಸ್ಚರ್. Enantiomers indicates these are optically active. Enantiomers indicates these are optically active. Optically active are converted into optically inactive anta. Okay, optically active are converted into optically inactive. That is known as resmization. ಹೌದಾ? ಸೊ ಈಗ ನಮಗೆ ವರ್ಡ್ ರಿಟೆನ್ಷನ್ ಕಾನ್ಫಿಗರೇಷನ್ ಗೊತ್ತಾಯಿತು, ರೆಸ್ಮೈಜೇಷನ್ ಗೊತ್ತಾಯಿತು, ರೆಸ್ಮಿಕ್ ಮಿಕ್ಸ್ಚರ್ ಗೊತ್ತಾಯಿತು, ಆಮೇಲೆ ಎನಾನ್ಶಿಯೋಮರ್ಸ್ ಗೊತ್ತಾಯಿತು. ಇನ್ವರ್ಷನ್ ಅಂದರೆ ಏನು? The bonds are completely broken and forming a new type of bonds during a chemical reaction. ಇದಕ್ಕೆ ನಾನು ಡೆಫಿನೇಷನ್ ತಗೋಣ. ಯಾವುದನ್ನ? ಇನ್ವರ್ಷನ್. ನಾವು ಆ್ಯಕ್ಚುಲಿ ಇದನ್ನು SN2 ಮೆಕ್ಯಾನಿಸಮ್ನಾಗ ನೋಡಿರ್ತಕ್ಕಂಥ ಒಂದು ಎಕ್ಸಾಂಪಲ್. ಅದಕ್ಕೆ ಎಕ್ಸಾಂಪಲ್ ಬರೋದು ಬೇಡ. ಇನ್ವರ್ಷನ್ ಕಾನ್ಫಿಗರೇಷನ್. ಇನ್ವರ್ಷನ್ ಕಾನ್ಫಿಗರೇಷನ್. ಓಕೆ, ಸೊ ಇನ್ವರ್ಷನ್ ಕಾನ್ಫಿಗರೇಷನ್ ಬರೀ ಡೆಫಿನೇಷನ್ ಒಂದು ಲೈನ್ ತಗೊಳ್ರಿ, ನಾಟ್ ಎಕ್ಸಾಂಪಲ್. ಎಕ್ಸಾಂಪಲ್ ಈಸ್ SN2 ಮೆಕ್ಯಾನಿಸಮ್ ಕಂಪ್ಲೀಟ್ ಅದನ್ನು ಇನ್ವರ್ಷನ್ ಕಾನ್ಫಿಗರೇಷನ್. ಸೊ ದ ಪ್ರೊಸೆಸ್ ಆಫ್ converting or breaking the bonds. The process of breaking the bonds and breaking ಅನ್ನೋಕ್ಕಿಂತ inverted ಅಂತ ಕರೀಬಹುದು. The process of inverting the bonds during chemical reaction. You can say during chemical reaction. ಇದಕ್ಕೆ ನಾವು ಏನಂತೀವಿ? ಇನ್ವರ್ಷನ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಸ್ SN2 ಮೆಕ್ಯಾನಿಸಮ್ನಾಗಿರ್ತಕ್ಕಂಥ ಎಕ್ಸಾಂಪಲನ್ನು ತಗೋಬೋದು. ಸೊ ಮೈ ಇಂಟೆನ್ಷನ್ ಈಸ್, ಇಲ್ಲಿ ಯಾವ್ಯಾವ ಡೆಫಿನೇಷನ್ಸ್ಗಳು ಇಂಪಾರ್ಟೆಂಟ್ ಅನ್ನೋದು ರೆಸ್ಮಿಕ್ ಮಿಕ್ಸ್ಚರ್, ರೆಸ್ಮೈಜೇಷನ್, ಎನಾನ್ಶಿಯೋಮರ್ಸ್ ಇವನ್ ಇಂಪಾರ್ಟೆಂಟ್. ಮೈ ಇಂಟೆನ್ಷನ್ ಈಸ್ ಹೌ ಆಲ್ ದೀಸ್ ಟರ್ಮ್ಸ್ ಆರ್ ಇನ್ವಾಲ್ವ್ಡ್ ಇನ್ ಅ ಸಿಂಗಲ್ ಎಕ್ಸಾಂಪಲ್. ಅದನ್ನು ನಾವಿಲ್ಲಿ ನೋಡೋಣ. ಇದನ್ನು ಫಸ್ಟ್ ತಗೊಳ್ಳಿ ನೋಟ್ಸ್. So in one example I am showing that inversion as well retention and resmization. One example naga ಈ ಮೂರನ್ನ ತಗೋ. The best example I will take here is again CH3 and this is center carbon and this is said to be H and next is said to be, I will take this as Y or Cl or Br ಯಾವುದಾದ್ರೂ ಒಂದು ತಗೋಣ. and next this is said to be C2H5 C2H5 ಈ ಥರ ಇರ್ತಕ್ಕಂಥ ಕಾಂಪೌಂಡ್. ಈಗ ಇದ್ರಾಗ ಏನಾಗತ್ತೈತಿ, ಕೆಮಿಕಲ್ ರಿಯಾಕ್ಷನ್ ಆಗೋ ಟೈಮ್ನಾಗ ದ ಪಾಸಿಬಿಲಿಟೀಸ್ ಬೆಟರ್ ಯು ಹ್ಯಾವ್ ಟು ಟೇಕ್ ಹಿಯರ್ ಇಟ್ ಈಸ್ X ಅಂತ ತಗೋಣ. Y ಮೈನಸ್ ಇಸ್ ದೇರ್. ಒಂದು ಪಾಸಿಬಿಲಿಟಿ ಏನಾಗ್ತೈತಿ, ಇದನ್ನ ರೀಪ್ಲೇಸ್ ಆಗ್ತದೆ. ಸೊ ನಾವ್ ಇಟ್ ಬಿಕಮ್ಸ್ CH3 and this is
H, and this is said to be C2H5. There is no breaking of bond, simply replacement is taking place. So this I will take as A, and this A is nothing but what type? It is retention. A is nothing but retention configuration. In the same way I will take Y minus. Then what happens? All these bonds are inverted. Now it becomes CH3, and this is H, and this is C2H5. And this becomes what you take here, it is Y. Okay. So here bonds all are said to be inverted. This is called as inversion. This is called as inversion. Suppose ನಾನು ಇದು B ತಗೊಂಡಿನಿ, ಅದು A. A ಮತ್ತು B ಇವೆರಡರ ರೇಷಿಯೋ ಸಪೋಸ್ ನಾನು 50-50% ಅಂತ ತಗೊಂಡಿದ್ರೆ what the resulting is there? That resulting is called as racemic mixture. Resulting is racemic mixture. Okay. 50% of A, 50% of B. The resulting mixture is known as racemic mixture. Okay. So if you convert racemic mixture, enantiomer into racemic mixture, that is known as racemization. ಯಾವುದಕ್ಕೆ enantiomer ಅಂತ ಕರೀತೀವಿ? These are not superimposable mirror images. ಹೌದಲ್ಲ? ಈಗ ಇದನ್ನು ತಗೋತೀನಿ, ಇದನ್ನ ಮ್ಯಾಚ್ ಮಾಡಿದರೆ ಮ್ಯಾಚ್ ಆಗೋದು. ನೆಕ್ಸ್ಟ್ ಇದನ್ನ ಮ್ಯಾಚ್ ಮಾಡಿರಿ, ಮ್ಯಾಚ್ ಆಗೋದು. ಹೌದಾ? These are non-superimposable mirror images, or these isomers are known as enantiomers. Enantiomers are converted into racemic mixture known as racemization. So all terms, basic terms ಏನೇನು ಅದಾವಲ್ಲ ಇವೆಲ್ಲ ನಮ್ಗೆ ಕಂಪ್ಲೀಟ್ ಕ್ಲಿಯರ್ ಆಗಲಿಕ್ಕೆ ಏನಂತಂದ್ರೆ ಈ ಸ್ಟೀರಿಯೋ ಐಸೋಮರ್ಸ್ ಟರ್ಮ್ಸ್ಗಳನ್ನು ಗೊತ್ತಿರಬೇಕು. ಯಾವ್ಯಾವ ಅದಾವ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೈತಿ, ಇದನ್ನು ನೋಟ್ ಮಾಡ್ಕೊಳ್ರಿ. ಈಗ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು SN1 SN2 ಮೆಕ್ಯಾನಿಸಮ್ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಗಳು. ಹೌದಾ? ಈಗ SN2 ಅಂತ ಬಂತು ಅಂತಂದ್ರೆ ಪ್ಯೂರ್ಲಿ ಇಟ್ ಈಸ್ ಪ್ರೈಮರಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತೀವಿ. SN1 ಅಂತ ಬಂತು ಅಂತಂದ್ರೆ ಪ್ಯೂರ್ಲಿ ಇಟ್ ಈಸ್ ಟರ್ಷರಿಗೆ ಪ್ರಿಫರೆನ್ಸನ್ನು ಕೊಡ್ತೀವಿ. ಬಟ್ ವಾಟ್ ಅಬೌಟ್ ದ್ಯಾಟ್ ಸೆಕೆಂಡರಿ alkyl halide, whether they are undergoing SN1 or SN2. So that I will explain next. ಇದನ್ನು ನೋಟ್ ಡೌನ್ ಮಾಡ್ಕೊಡ್ರಿ. SN1 and SN2 mechanisms ಅಥವಾ reactions ಅಂತ ಕರೀಬಹುದು. By taking optically active, very important, optically active. Which is optically active? That contains around the carbon all the 4 atoms or group of atoms are different. SN1 and SN2 mechanisms by taking optically active alkyl halides. Alkyl halides. You ಯಾವ ಟೈಪ್ ಅದಾವು alkyl halides? The examples taken as secondary. ಅಂದ್ರೆ secondary alkyl halides optically active ಇರ್ತಕ್ಕಂಥದ್ದು SN1 ತೋರಿಸ್ತೈತೋ SN2 ತೋರಿಸ್ತೈತೋ ಅಂತ ಹೇಳಿ ನಾವೀಗ ಏನು ಮಾಡಬೇಕಾಗೈತಿ? ಟೆಸ್ಟ್ ಮಾಡಬೇಕಾಗಿ. ಒಂದು ನೆನಪಿಡ್ರಿ, ಬಿಗಿನಿಂಗ್ನಲ್ಲಿ
ಸೊ ವೆರಿ ಇಂಪಾರ್ಟೆಂಟ್. ಅದನ್ನೇನು ಅಂತಂದ್ರೆ ಯಾವುದು ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ ಐತಿ ಅದರ ಹೈಡ್ರೋಕಾರ್ಬನ್ ಚೈನ್ ಲಾಂಗ್ ಇತ್ತು ಅಂತಂದ್ರೆ ಲಾಂಗ್ ಹೈಡ್ರೋಕಾರ್ಬನ್ ಚೈನ್ which is secondary isomer which is optically active always shows SN2 reaction and it is inverted configuration. SN2 ಬಂತಂದ್ರೆ inversion. So I will take best example. ನಾನು ಏನು ಬರೆಯಂಗಿಲ್ಲ, ಬರೀ ಎಕ್ಸಾಂಪಲ್ ತಗೊಂಡಿದ್ರೆ ಗೊತ್ತಾಗಬೇಕು ನಿಮ್ಗೆ. This is said to be secondary alkyl halide which is optically active and it is said to be undergoing inversion configuration. Example is 2-bromo octane. 2-bromo octane ಹೇಗೆ ಬರಿಬೇಕು ಅದನ್ನ ಫಾರ್ಮುಲಾ? CH3, I will take here only CH2 and this is Br. Next is CH2 ಎಷ್ಟು ಬರಿಬೇಕಿಲ್ಲಿ? 1 2 3 4 5 6 7 ಆಮೇಲೆ 8 ಇಷ್ಟು ಬರಿಬೇಕಾ? 1 2 3 4 CH2 ಆಮೇಲೆ CH3 ಅಂತ ಬರೋದು. ಇದು ಹಿಂಗೆ ಲಾಂಗ್ ಹೊರ ಬದಲಾಗಿ ನಾನು ಏನು ಬರಿತೀನಿ ಶಾರ್ಟ್ ಆಗಿ CH3, this is C, definitely this is said to be Br ಬ್ರೋಮೋ ತಗೊಂಡು ಆಮೇಲೆ ಇದಕ್ಕೆ ಏನೈತಿ H ಐತಿ. ಅಂದ್ರೆ ಯಾವ ಕಾರ್ಬನಿಗೆ ಹೈಡ್ರೋಜನ್ ಒಂದೇ ಐತಿ, ಇದು ಡಿಫ್ರೆಂಟ್ ಇನ್ನು ನೆಕ್ಸ್ಟ್ ತಗೋತಕ್ಕಂಥ ಗ್ರೂಪು ಡಿಫ್ರೆಂಟ್ ಆಗ್ತೈತಿ. ಅದೇನಾಗ್ತೈತಿ? ಲಾಂಗ್ ಹೈಡ್ರೋಕಾರ್ಬನ್ ಚೈನ್. ದ್ಯಾಟ್ ಮೀನ್ಸ್ 1 2 ಆಯ್ತು. ನೆಕ್ಸ್ಟ್ ಉಳಿದಿಂದ 6 ಅಲ್ಲ, C6H13 ಆಗ್ತೈತಿ. C6H13 ನೋಡ್ರಿ, ಬರೀ ಆಕ್ಟೇನ್ ಅಂದ್ರೆ ಎಷ್ಟು? C8H16. ಓಕೆ, CH16 ಹೌದಾ? ಈಗ ಏನಾಗ್ತೈತಿ ಇದನ್ನೀಗ ಇಲ್ಲಿ 2 ತೊಗೊಂಡಿದ್ದೀಗ ಆಲ್ರೆಡಿ. ಮೊದಲು 2 ಕಾರ್ಬನ್, ಆಮೇಲೆ ಇವು 6 ಅಂದರೆ 8 ಆಯಿತು. ಮೊದಲು 8 ಕಾರ್ಬನ್ 13 14 17 ಆಮೇಲೆ 18. ಹಾಂ, C8H18 ಅಂತಂದ್ರೆ ಇದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ಏನಾಗ್ತೈತಿ? ಇದನ್ನು ಕಂಪ್ಲೀಟ್ ಫಾರ್ಮುಲಾ C8H17Br. C8H17Br. ಸೊ ಈಗ ನಾನು ಇದನ್ನು ಬರ್ದೇನೆ ಅಂದರೆ ದಿಸ್ ಕಂಪ್ಲೀಟ್ ಇಂಡಿಕೇಟ್ಸ್ ಹೈಡ್ರೋಕಾರ್ಬನ್ ಚೈನ್ ಅಲ್ಲ. C6H13 ಇಂಡಿಕೇಟ್ಸ್ ಹೈಡ್ರೋಕಾರ್ಬನ್ ಚೈನ್. ದಿಸ್ ಇಸ್ ಸೆಡ್ ಟು ಬಿ ಲಾಂಗೆಸ್ಟ್. ಸೊ ದಿಸ್ ಅಂಡರ್ಗೋಸ್ ಇನ್ವರ್ಷನ್ ಕಾನ್ಫಿಗರೇಷನ್. ಸೊ ಇನ್ವರ್ಷನ್ ಕಾನ್ಫಿಗರೇಷನ್ ಅಂತಂದ್ರೆ ಯೂಶ್ವಲಿ ಏನಾಗ್ತಿರ್ತೈತಿ? ಬ್ಯಾಕ್ ಸೈಡ್ OH ಅನ್ನ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ಅಟ್ಯಾಕ್ ಆಗ್ತೈತಿ. ಸೊ ಐ ವಿಲ್ ಟೇಕ್ ದಿಸ್ ಈಸ್ OH minus. ಇದೊಂದು ನ್ಯೂಕ್ಲಿಯೋಫೈಲ್. ಸೊ ದಿಸ್ ಇಸ್ ಅಟ್ಯಾಕ್ಸ್ ಆನ್ ದಿಸ್ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ಲಿ, ನಾನೀಗ ಯಾವುದೇ ಒಂದು ಏನಂತಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಟ್ ತೊಗೊಳಂಗಿಲ್ಲ, ಡೈರೆಕ್ಟ್ ಬರೀತೀನಿ. ಸಿ, ಆಲ್ ದೀಸ್ ಬಾಂಡ್ಸ್ ಆರ್ ಇನ್ವರ್ಟೆಡ್. This is said to be CH3 and this is said to be H and this is said to be C6H13, C6H13 and this bond is called as OH. ಇದು ಕಂಪ್ಲೀಟ್ ಆಗಿ ಫಾರ್ಮೇಷನ್ ಆಫ್ ಬಾಂಡ್ ವಿತ್ C. ದಿಸ್ ಇಸ್ ಅ ಬ್ರೇಕಿಂಗ್ ಆಫ್ ಬಾಂಡ್ ಪ್ಲಸ್ Br ಮೈನಸ್ ಅಂತ ಬರೀತೀವಿ. ಸೊ ದಿಸ್ ಇಂಡಿಕೇಟ್ಸ್ which alkyl halide is said to be secondary alkyl halide containing longest hydrocarbon chain which is optically active that undergoes SN2 reaction, inversion configuration. Optically active ಅಂದ್ರೆ ಗೊತ್ತಾಯ್ತು, ಇದು ಕಾರ್ಬನ್. ಈ ಕಾರ್ಬನಿಗೆ ಹೈಡ್ರೋಜನ್ CH3 Br C6H13 all are said to be different. ಯಾಕೆ ಇದಕ್ಕೆ ಸೆಕೆಂಡರಿ ಅಂತ ಕರೆದೀವಿ? ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ 1 ಹೈಡ್ರೋಜನ್. ಆ
ಕಾರ್ಬನಿಗೆ Br ನ ಅಟ್ಯಾಚ್ ಆಗಿರಬೇಕು. Br ಅಂತಂದ್ರೆ ಹ್ಯಾಲೋಜನ್. ಓಕೆ, ಸೊ ಇದು ಒಂದು ಐಡಿಯಾ ಬಂತು. ನೆಕ್ಸ್ಟ್ ಏನು ಅಂತಂದ್ರೆ which hydrocarbon chain is said to be shorter that undergoes SN1 mechanism. ಈ SN1 mechanism ಅಂತ ಬಂತು ಅಂತಂದ್ರೆ either it undergoes inversion or it undergoes retention configuration. ಅದರಲ್ಲಿ ಎರಡು ಕಡೆಯಿಂದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಬಹುದು. ಅದು ಅಟ್ಯಾಕ್ ಆಗ್ತಕ್ಕಂಥದ್ದು ರಿಯರ್ ಸೈಡ್ ಇರಬಹುದು, ಅದ್ರ ಬ್ಯಾಕ್ ಸೈಡ್ ಇರಬಹುದು, ಅಥವಾ ಒಂದು ಸೇಮ್ ಸೈಡ್ ಇರಬಹುದು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ SN1 mechanism is undergoing resmization. Resmization meaning is both inversion as well as retention. ಅಂದ್ರೆ ನಾವೀಗ ಆಲ್ರೆಡಿ ತಗೊಂಡಿವಿ A50 B50 ಅಂತ ತಗೊಂಡಿವಲ್ಲ, ಆ ಫಾರ್ಮ್ನಾಗ ಇರ್ತಕ್ಕಂಥದ್ದು. ಅದಕ್ಕೆ ಅದು ಯಾವುದು ಶಾರ್ಟೆಸ್ಟ್ ಹೈಡ್ರೋಕಾರ್ಬನ್ ಚೈನ್ ಹಂಗಿರ್ತೈತಿ, ಅದು ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ ಆಗಿರ್ತೈತಿ, ಅದು ಆಪ್ಟಿಕಲಿ ಆಕ್ಟಿವ್ ಆಗಿರ್ತೈತಿ. ಸೊ ದಟ್ ಟೈಪ್ ಆಫ್ ಕಾಂಪೌಂಡ್ ಈಸ್ ಶೋಯಿಂಗ್ SN1 mechanism. It is both inversion as well as retention, or it is undergoing resmization. Let I will take example. ಬೆಟರ್ ನೀವು ಇದನ್ನು ಬರ್ಕೊಂಡ ಮೇಲೆ ಅದನ್ನು ಬರ್ಕೊಡ್ರಿ, ಯಾಕಂತಂದ್ರೆ ನನಗೆ ಅಲ್ಲಿ ಬೋರ್ಡ್ ಸಾಕಾಗೋದಿಲ್ಲ. Short chain hydrocarbon undergoes SN1 reaction. Short chain short chain hydrocarbon undergoes SN1 reaction. Best example is 2-bromobutane. Okay, so how this undergoes SN1 reaction. SN1 reaction ಅಂತ ಬಂತಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಆಗಲೇಬೇಕು. ಸೊ ಕಾರ್ಬೋಕ್ಯಾಟೈನ್ ವಿಚ್ ಇಸ್ ಸ್ಟೇಬಲ್, ದೆನ್ ಇಟ್ ಅಂಡರ್ಗೋಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಈಗ ಇದು ಎಕ್ಸಾಂಪಲ್ ನಾನು ಕ್ಲಿಯರ್ ಮಾಡ್ತೀನಿ. ದಟ್ ಈಸ್ C ಆ್ಯಂಡ್ ದಿಸ್ ಈಸ್ CH3, ಆಮೇಲೆ ಇದನ್ನು H, ಆಮೇಲೆ ಇದನ್ನು PR, ಆಮೇಲೆ ಇದನ್ನು C2H5 ತಗೋಬೋದಾ? 1 2 ಇಲ್ಲಿ 2 ಅದಾವಂತ 3 4. C2H5 ಬದಲಾಗಿ ಹಂಗೆ ಬರಿಬೋದು CH2 CS3, CH2 CS3 ಕಂಪ್ಲೀಟ್ ಆಗಿ C2H5. ಸೊ ಅಬ್ಸರ್ವ್ ಹಿಯರ್, this carbon is containing all the 4 atoms or group of atoms are different, therefore it is secondary. Now it is said to be optically inactive. ಹೌದಲ್ಲ, ಎಲ್ಲ ಡಿಫ್ರೆಂಟ್ ಅದಾವು, ಆಮೇಲೆ ಸೆಕೆಂಡರಿ ಐತೆ ಅಂತೇಳಿ ನಾವು ಆಲ್ರೆಡಿ ಹೇಳಿದ್ವಿ. ಅದಕ್ಕೆ ಇದು ಆಪ್ಟಿಕಲಿ ಆಕ್ಟಿವ್ ಐತಿ. ಫಸ್ಟ್ ಇಟ್ ಫಾರ್ಮ್ಸ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್, that is CH3 and this is H, C2H5 and this is said to be plus formation of carbocation, release of Br minus. Now this formation of carbocation ಏನಾಯ್ತಲ್ಲ ಅದ್ರ ಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಕ್ಕಂಥದ್ದು ಒಂದು ಬೋತ್ ಸೈಡ್. ನಾನೀಗ ಎರಡು ತಗೋತೀನಿ. C plus this is CS3 and this is said to be H. Now it is C2H5. ಈಗೇನಿದು ಫಾರ್ಮ್ ಆಗಿರ್ತೈತಲ್ಲ ಕಾರ್ಬೋಕ್ಯಾಟಯಾನ, ಇಟ್ಸ್ ನೇಚರ್ ಈಸ್ said to be sp2 hybridized. If it is sp2 hybridized, it is said to be planar in nature. ಅವಾಗ ಪ್ಲೇನಾರ್ನಾಗ ಬಂತು ಅಂತಂದ್ರೆ ಗ್ರೂಪ್ಗಳು 180 ಡಿಗ್ರೀಸ್ನಾಗ ನೀವು ಯಾಕಡೆ ಬೇಕಾದ್ರೆ ತಿರುಗಾಡಿದ್ರೆ ಏನಾಗ್ತೈತಿ, ಸೇಮ್ ಪೊಸಿಷನ್ ಬಂದು ಕೂಡ್ತಿರ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗಿದ್ದಕ್ಕೆ ಈ ಥರ ಬಂದಿದ್ದು ಸೆಕೆಂಡರಿನಲ್ಲಿ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇದಕ್ಕೆ ಏನಂತ ಕರಿತೀವಿ, ಆಪ್ಟಿಕಲಿ ಇನ್ಆಕ್ಟಿವ್. ಸಪೋಸ್ ಇದು ಆಪ್ಟಿಕಲಿ ಆಕ್ಟಿವ್ ಐತಿ, ಕಾರ್ಬೋಕ್ಯಾಟೈನ್ ಫಾರ್ಮ್ ಇಸ್ ಸೇಡ್ ಟು ಬಿ ಆಪ್ಟಿಕಲಿ ಇನ್ಆಕ್ಟಿವ್, ಮತ್ತು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದ್ಮೇಲೆ ಏನಾಗ್ತೈತಿ, ಇದನ್ನ ಟೆಟ್ರಾಹೆಡ್ರಲ್ ಶೇಪಿಗೆ ಬರ್ತೈತೆ. ಟೆಟ್ರಾಹೆಡ್ರಲ್ ಶೇಪ್ ಇಂಡಿಕೇಟ್ಸ್ ಇಟ್ ಈಸ್ sp3 hybridized, indicates all the 4 atoms or group of atoms are different. ಹೆಂಗೆ ಆಗ್ತಾವ ಅಂತ ಹೇಳಿ ನೋಡೋಣ. ಸಪೋಸ್ ದಿಸ್ OH minus is attacking on this carbocation.
attacking on the carbocation. Now it becomes C and this is CH3. Now it is H. This is C2H5 and OH. What type of configuration it is? It is retention. There is no bonds are inverted. Therefore, this is retention configuration. ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿನೂ ಆಗ್ಬೋದು. ದಟ್ ಪಾಸಿಬಿಲಿಟಿ ಈಸ್ OH minus. This may attacks on the carbocation on the ಬ್ಯಾಕ್ ಫ್ರಂಟ್ ಆಯ್ತು ಅಂದ್ರೆ ರಿಟೆನ್ಷನ್ ಕಾನ್ಫಿಗರೇಷನ್, ಬ್ಯಾಕ್ ಆಯ್ತು ಅಂತಂದ್ರೆ ಇನ್ವರ್ಷನ್ ಕಾನ್ಫಿಗರೇಷನ್. ಸಪೋಸ್ ಈಗ ರಿಟೆನ್ಷನ್ ಐತಿ ಇನ್ವರ್ಷನ್ ಐತಿ ಅಂತಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ರೆಸ್ಮೈಜೇಷನ್ ಅಂತ ಕರಿತೀವಿ. ಇದ್ರದ್ದು 50% ಆರ್ 50% ತೊಗೊಂಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಈಸ್. ಇವೆರಡೂ ಎನ್ಯಾನ್ಶೋಮರ್ಸ್ ಅದಾವ, ಆಪ್ಟಿಕಲಿ ಆಕ್ಟಿವ್ ಅದಾವ, ನಾನ್ ಸೂಪರ್ ಇಂಪೋಸಬಲ್ ಅದಾವ. ನಾನ್ ಸೂಪರ್ ಇಂಪೋಸಬಲ್ ಇದ್ದಿಂದ ನಾವೇನು ಮಾಡತ್ತೀವಿ ಅಂತಂದ್ರೆ racemic mixtures are convert ಮಾಡತ್ತೀವಿ. So definitely you can say that secondary alkyl halide they are optically active in case of SN1 mechanism that is undergoing retention, inversion and racemization. ಮೂರು ಆಗ್ತೈತೆ ಅಂತ ಹೇಳಿ ನಾವು ತೋರಿಸತ್ತೀವಿ. ಅರ್ಥ ಆಯ್ತು? ಸೊ ಅದಕ್ಕೆ we can conclude very clearly once again: purely primary SN2, purely primary alkyl halides SN2, purely tertiary alkyl halides SN1, secondary alkyl halides both are said to be SN1 and SN2 which are optically active, which is shorter hydrocarbon chain SN2 mechanism, which is shorter hydrocarbon chain SN1 mechanism, which is longer hydrocarbon chain SN2 mechanism. Now SN1 mechanism, it shows both retention as well as inversion and mixing of 50-50, that is racemization. ಈ ಥರ ಇರ್ತಕ್ಕಂಥ ಒಂದು ಕನ್ಕ್ಲೂಷನ್ ನಾವು ನೋಡಿವಿ. ಸೊ ಇದಾದಮೇಲೆ ಇದು ಒಂದು ಟೈಪ್ ಆಫ್ ರಿಯಾಕ್ಷನ್ ಮುಗೀತು. ಯಾವುದು ಒಂದು ಟೈಪ್ ಆಫ್ ರಿಯಾಕ್ಷನ್? ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಅಂದ್ರೆ ಹ್ಯಾಲೋ ಅಲ್ಕೇನ್ಸ್ಗಳು ಹೆಂಗೆ ನ್ಯೂಕ್ಲಿಯೋಫೈಲ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾವ ಅಂತಕ್ಕಂಥ ಒಂದು ಮೇನ್ ಬೇಸಿಕ್ ಆಗಿರ್ತಕ್ಕಂಥ ಕೆಲವೊಂದು ರಿಯಾಕ್ಷನ್ಸ್ ನೋಡೀವಿ. ಆಮೇಲೆ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ನೋಡೀವಿ. ಅದಾದಮೇಲೆ ಸೆಕೆಂಡ್ ಟೈಪಿಗೆ ಬರ್ತೀವಿ, ದಟ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್ಸ್. ಇದನ್ನು ನೋಟ್ ಮಾಡಿ. Next is second type, elimination reaction. ಭಾಳಷ್ಟು ಹೆಸರು ಕರಿತೀವಿ. ಇದು ಫಸ್ಟ್ ಇಯರ್ನಾಗೂ ನಾವು ನೋಡೀವಿ. ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಆರ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಡಿಹೈಡ್ರೋಹ್ಯಾಲೋಜಿನೇಷನ್ reaction. Okay, so ಇದು ಕೂಡ ಫಸ್ಟ್ ಇಯರ್ನಾಗ ಇರ್ತಕ್ಕಂಥದ್ದೇ ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್. ಮತ್ತೆ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಿದ ಮೇಲೆ ಇಲ್ಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ರೂಲನ್ನು ತಗೋಣ. ಯಾವುದಕ್ಕೆ ನಾವು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ ಅಂತಕ್ಕಂಥದಕ್ಕೆ ಸ್ವಲ್ಪ ಅದರ ಎಕ್ಸ್ಪ್ಲನೇಷನ್ ನೋಡೋಣ. So best example they have given us 2-bromopentane. Formula is CS3 CH
and this I will take as Br. Next is CH2. Next is CH2 and CH3. ಈ Br ಇಲ್ಲರ ಬರ್ಬೋದು ಅಥವಾ ಇಲ್ಲಿ. ಈ ಕಡೆಯಿಂದ ತೊಗೊಂಡ್ರೆ 2, ಈ ಕಡೆಯಿಂದ ತೊಗೊಂಡ್ರೆ 2, ಎರಡನೇ ಕಾರ್ಬನ್ಕ Br. ಹೌದಾ? ಇಲ್ಲಿ ತೊಗೊಂಡಿದ್ರೆ ಎರಡನೇ ಕಾರ್ಬನ್ಕ Br. 1 2 3 4 5. ಡೆಫಿನೆಟ್ಲಿ ಇಟ್ ಈಸ್ ಪೆಂಟೇನ್. ಎರಡನೇ ಕಾರ್ಬನಿಗೆ Br ಐತಿ. ದೇರ್ಫೋರ್ ಇಟ್ ಈಸ್ 2 ಬ್ರೋಮೋ ಪೆಂಟೇನ್. 2 ಬ್ರೋಮೋ ಪೆಂಟೇನ್. ಈಗ ಇದು 2 ಬ್ರೋಮೋ ಪೆಂಟೇನ್ ಏನು ಮಾಡತೈತಿ ಅಂತಂದ್ರೆ ಎಲಿಮಿನೇಷನ್ ಆಗ್ಲತ್ತೈತಿ. ಏನು ಎಲಿಮಿನೇಷನ್ ಆಗ್ಲತ್ತೈತಿ? ಯಾವ ಕಾರ್ಬನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಲ್ಲ ಆ ಕಾರ್ಬನ್ ಅಲ್ಫಾ ಕಾರ್ಬನ್. ಯಾವ ಕಾರ್ಬನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಆ ಕಾರ್ಬನ್ ಅಲ್ಫಾ ಕಾರ್ಬನ್. ಅದರ ನೆಕ್ಸ್ಟ್ ಕಾರ್ಬನ್ಗಳೇನಾಗಿರ್ತಾವೆ? ಬೀಟಾ ಕಾರ್ಬನ್ ಆಗಿರ್ತಾವೆ. ಅದರ ನೆಕ್ಸ್ಟ್ ಕಾರ್ಬನ್ ಬೀಟಾ. ದೇರ್ಫೋರ್ there is elimination of hydrogen from beta carbon. Reaction is known as beta elimination reaction. ಇದು ಒಂದಕ್ಕೆ ಮೀನಿಂಗ್ ಅನ್ನು ಸಿಕ್ತು. ಇನ್ನು ಎರಡನೇದು ಡಿ ಮೀನ್ಸ್ ರಿಮೂವ್. ಡಿ ಮೀನ್ಸ್ ರಿಮೂವ್. ಹೈಡ್ರೋ ಹ್ಯಾಲೋಜನೇಷನ್. ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಅನ್ನು ರಿಮೂವ್ ಮಾಡ್ತಕ್ಕಂಥದ್ದು. ಡಿ ಮೀನ್ಸ್ ರಿಮೂವ್. ಏನು ರಿಮೂವ್ ಮಾಡತ್ತೀವಿ? ಹೈಡ್ರೋಜನ್ ಆಸ್ ವೆಲ್ ಆಸ್ ಹ್ಯಾಲೋಜನ್. ಹೈಡ್ರೋಜನ್ ಎಲ್ಲಿಂದ? ಬೀಟಾ ಕಾರ್ಬನ್ದಾಗಿಂದ. ಹ್ಯಾಲೋಜನ್ ಯಾವುದು? ಅಲ್ಫಾ ಕಾರ್ಬನ್ದಾಗಿಂದ. ಅರ್ಥ ಆಯಿತು? ಸೊ ಅದಕ್ಕೆ ಈ ನೇಮ್ ಏನಂತ ಕರಿತೀವಿ? ಐದರ್ ಇಟ್ ಈಸ್ ಬೀಟಾ ಎಲಿಮಿನೇಷನ್ ಆರ್ ಡಿಹೈಡ್ರೋ ಹ್ಯಾಲೋಜನೇಷನ್. ಇದನ್ನ ಹಾಕ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ರಿಯೇಜೆಂಟ್ ಬೇಕು. ಆ ರಿಯೇಜೆಂಟ್ಗೆ ಏನಂತ ಕರಿತೀವಿ ಅಂತಂದ್ರೆ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಥವಾ KOH. ಆಲ್ಕೋಹಾಲಿಕ್ KOH ಇದನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಹೀಟ್ ಮಾಡ್ತೀವಿ. ಹಿಂಗಾದ್ಮೇಲೆ ನಿಮ್ಗೆ ಎರಡು ಪಾಸಿಬಿಲಿಟಿ ಐತಿ. ಏನು ಎರಡು ಪಾಸಿಬಿಲಿಟಿ? ಎಲಿಮಿನೇಷನ್ ಆಗ್ತಕ್ಕಂಥದ್ದು. ಒಂದು ಈ ಕಾರ್ಬನ್ದಾಗಿದ್ದ ಹೈಡ್ರೋಜನ್ ಎಲಿಮಿನೇಟ್ ಆಗ್ಬೋದು ಅಥವಾ ಇನ್ನೊಂದು ಈ ಕಾರ್ಬನ್ದಾಗಿದ್ದ ಹೈಡ್ರೋಜನ್ ಎಲಿಮಿನೇಟ್ ಆಗ್ಬೋದು. ಅದಕ್ಕೆ ಎರಡು ಪಾಸಿಬಿಲಿಟಿ ನಾನು ಬರಿತೀನಿ. ಸಪೋಸ್ ಈಗ ಇಲ್ಲಿಂದ ಎಲಿಮಿನೇಟ್ ಆಗೈತೆ ಅಂತ ತಿಳ್ಕೊತೀನಿ. ಈಗ ಹೆಂಗೆ ಎಲಿಮಿನೇಟ್ ಆಗತ್ತೈತಿ? ಒಂದು ಇದರಾಗಿಂದ ಹೈಡ್ರೋಜನ್ ಮತ್ತು OH ಕಂಬೈನ್ ಆಗಿ H2, ಹೌದಲ್ಲ? ಆಮೇಲೆ Br K ಕಂಬೈನ್ ಆಗಿ KBr. ಸೊ ಈಗ ಇದ್ರಾಗಿಂದ ಎಲಿಮಿನೇಟ್ ಆಯಿತು ಅಂತಂದ್ರೆ ಏನು ಬರ್ತೈತಿ? ಈಗ ಇಲ್ಲಿ ಇದು ಹೆಂಗೆ ಬಾಂಡ್? H ಆಮೇಲೆ ಸಿಂಗಲ್ ಬಾಂಡ್ ಅಂತ ನಾವು. ಸಪೋಸ್ ನನಗೆ ಇದ್ರಾಗಿಂದ ಹೈಡ್ರೋಜನ್ ಎಲಿಮಿನೇಟ್ ಮಾಡತ್ತೀನಿ ಅಂದ್ರೆ ಈ ಬಾಂಡ್ ಏನಾಗ್ತೈತಿ? ಇಲ್ಲಿ ಹೋಗ್ತೈತಿ. ಅಂದ್ರೆ ಕಾರ್ಬನ್ ಡಬಲ್ ಬಾಂಡ್ ಆಯ್ತು. ಈ ಕಾರ್ಬನಿಗೆ ಎಷ್ಟು ಹೈಡ್ರೋಜನ್? 2. ದೇರ್ಫೋರ್ ಇಟ್ ಈಸ್ CH2. one possibility is CH2 and next is CH. ಇದ್ರಾಗಿಂದ H ಮತ್ತು OH ಕಂಬೈನ್ ಆಗಿ H2 ಆಗೈತಿ. Br K ಕಂಬೈನ್ ಆಗಿ KBr. CH2 CH ಸಿಂಗಲ್ ಬಾಂಡ್ CH2 CH2 ಆಮೇಲೆ CH3 ಪ್ಲಸ್ one possibility elimination of hydrogen with OH and next is KBr. Second possibility, ಈ ಹೈಡ್ರೋಜನ್ ಎಲಿಮಿನೇಟ್ ಮಾಡೋಣ. ಇದು ಆಸ್ ಇಟ್ ಇಸ್ ಉಳಿತೈತಿ. CH3 ಸಿಂಗಲ್ ಬಾಂಡ್ CH. ಈಗ ಇದ್ರಾಗಿಂದ ನಾನು ಎಲಿಮಿನೇಟ್ ಮಾಡಿದ್ರೆ ಏನಾಗ್ತೈತಿ? ಡಬಲ್ ಬಾಂಡ್ ಆಗ್ತೈತಿ. ಡಬಲ್ ಬಾಂಡ್ CH CS3 CH ಡಬಲ್ ಬಾಂಡ್ CH. ನೆಕ್ಸ್ಟ್ CH2 CH3 1 2 3 4 5 ಆಯ್ತಾ? ಓಕೆ. and next is there H2O and KBr. ಎರಡು ಪಾಸಿಬಿಲಿಟಿ ಮುಗಿದು ಎರಡು ಪಾಸಿಬಿಲಿಟಿ ಬಂದಾವ ಅಂತಂದ್ರೆ ವಿಚ್ ಇಸ್ ಸೆಡ್ ಟು ಬಿ ಪ್ರಿಫರ್ಡ್. ಯಾವುದಕ್ಕೆ ನಾವು ಪ್ರಿಫರೆನ್ಸನ್ನು ಕೊಡಬೇಕು? ಬೀಟಾ ಎಲಿಮಿನೇಷನ್ನಲ್ಲಿ ಈ ಥರ ಪ್ರಾಡಕ್ಟನ್ನು ಬರ್ತಾವೆ. ಇದರಲ್ಲಿ ನಾವು ಯಾವುದಕ್ಕೆ ಪ್ರಿಫರೆನ್ಸನ್ನು ಕೊಡಬೇಕು ಅಂದ್ರೆ ಯಾವುದು ಅಲ್ಕೀನ್ ಫಾರ್ಮ್ ಆಗೈತಲ್ಲ, ಎರಡು ಕಡೆನೂ ಅಲ್ಕಿನ್ ಅದ, ಯಾವುದು ಅಲ್ಕೀನ್ ಫಾರ್ಮ್ ಆಗೈತಲ್ಲ ಆ ಫಾರ್ಮ್ ಆಗಿರ್ತಕ್ಕಂಥ ಅಲ್ಕಿನ್ನಲ್ಲಿ ಕಾರ್ಬನಿಗೆ ಏನಿರಬೇಕು ಅಂತಂದ್ರೆ ಮೋರ್ ಅಲ್ಕೈಲ್ ಗ್ರೂಪ್ಗಳನ್ನು ಇರಬೇಕು. ಯಾವ ಕಾರ್ಬನ್ ಡಬಲ್ ಬಾಂಡ್ ಆಗಿರ್ತೈತಲ್ಲ ಅದನ್ನು. ಸೊ ಕಾರ್ಬನ್ ಡಬಲ್ ಬಾಂಡ್. ಇಲ್ಲಿ ಒಂದು CS3 ಗ್ರೂಪ್ ಐತಿ. ನೆಕ್ಸ್ಟ್ C2H5 ಹೌದಲ್ಲ? CS3 ಇದು ಕಂಪ್ಲೀಟ್ ಕೂಡಿದ್ರೆ ಏನಾಗ್ತೈತಿ? C2H5 ಅಂದ್ರೆ ethyl group. This is methyl group and this is said to be completely ethyl group. That means C2
H5 ಈಥೈಲ್ ಗ್ರೂಪ್. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲೇ ಇಲ್ಲ, ಈ ಕಾರ್ಬನ್ ಡಬಲ್ ಬಾಂಡ್ ಐತಿ, ಅಲ್ಕೈಲ್ ಗ್ರೂಪ್ ಇಲ್ಲ, ಬಟ್ ಇಲ್ಲಿ ಒಂದು ಅಲ್ಕೈಲ್ ಗ್ರೂಪ್ ಆಗ್ತೈತಿ. ಹೌದಾ? ಯಾವುದಂದ್ರೆ ಪ್ರೊಪೈಲ್ ಆಗ್ತದೆ. ಸೊ ಇನ್ ಬಿಟ್ವೀನ್ ವಿಚ್ ಈಸ್ ಮೇಜರ್ ಪ್ರಾಡಕ್ಟ್, ಪ್ರಿಫರ್ಡ್ ಪ್ರಾಡಕ್ಟ್ ಅಂತ ಕೇಳಿದ್ರೆ ಅಲ್ಲಿ ಒಂದು ರೂಲನ್ನು ಫಾಲೋ ಮಾಡ್ತಾರೆ. ದಟ್ ರೂಲ್ ಈಸ್ ನೋನ್ ಆಸ್ ಸೇಡ್ಜೆಫ್ಸ್ ರೂಲ್. ಸೊ ಇಟ್ಸ್ ಸ್ಪೆಲ್ಲಿಂಗ್ ಈಸ್ ZAITSEV, ಸೇಡ್ಜೆಫ್ಸ್. ಇದು ವಿ ಇರ್ತೈತಿ, ಬಟ್ ಪ್ರೊನೌನ್ಸ್ ಮಾಡೋದು ಎಫ್ ಅಂತ, ಸೇಡ್ಜೆಫ್ಸ್ ರೂಲ್ ಅಂತ ತಗೋತಿರ್ತೀವಿ. ಹೌದಾ? ಸೊ ಈ ರೂಲ್ ಪ್ರಕಾರ ಏನು ಹೇಳ್ತೈತಿ ಅಂತಂದ್ರೆ, ಯಾವುದು ಪ್ರಿಫರ್ಡ್ ಅಲ್ಕೀನ್ ಫಾರ್ಮ್ ಆಗಿರ್ತೈತಿ ವಿಚ್ ಇಸ್ ಸೇಡ್ ಟು ಬಿ ಮೋರ್ ಅಲ್ಕೈಲ್ ಗ್ರೂಪ್ಸ್, ವಿಚ್ ಕಂಟೇನ್ಸ್ ಮೋರ್ ಅಲ್ಕೈಲ್ ಗ್ರೂಪ್ಸ್, ಆರ್ ದಟ್ ಕಾರ್ಬನ್ ಡಬಲ್ ಬಾಂಡ್ ಈಸ್ ಕಂಟೈನಿಂಗ್ ಮೋರ್ ಅಲ್ಕೈಲೇಟೆಡ್. ಅರ್ಥ ಆಯಿತು? ಸೊ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ನಲ್ಲಿ ನಾವು ಈಗ ತೊಗೊಂಡಿರ್ತಕ್ಕಂಥ ಅದರಲ್ಲಿ ಏನಂತ ಹೇಳ್ತಾ ಇದ್ದೀವಿ, ಡಿಹೈಡ್ರೋಹ್ಯಾಲೋಜನೇಷನ್ ಆಫ್ ಹ್ಯಾಲೋ ಅಲ್ಕೇನ್ ಟೇಕ್ಸ್ ಪ್ಲೇಸ್. ಜನರಲ್ ಆಗಿ ಡಿಹೈಡ್ರೋಹ್ಯಾಲೋಜನೇಷನ್ ಆಫ್ ಹ್ಯಾಲೋ ಅಲ್ಕೇನ್ ಅಂತಂದ್ರೆ ಈ ಎಕ್ಸಾಂಪಲ್ 2-bromopentane ಈಸ್ ಟೇಕ್ಸ್ ಪ್ಲೇಸ್. There are two preferred products. The preferred alkene is said to be one which is more alkyl substituted to the double bonded carbon. Which is more alkyl substituted to the double bonded carbon. ಹೌದಾ? ಸೊ ಅದಕ್ಕೆ ಆ ರೂಲನ್ನು ನಾನು ಬರ್ಸೋದಿಲ್ಲ, ನೀವೇ ಏನು ಮಾಡಿರಿ ಅಂತಂದ್ರೆ ಬರೀರಿ. ಸಿಂಪಲ್ ಆಗಿರ್ತಕ್ಕಂಥ ರೂಲ್ ಏನಂತಂದ್ರೆ, ಅಕಾರ್ಡಿಂಗ್ ಟು ಸೇಡ್ಜೆಫ್ಸ್ ರೂಲ್ ದ ಪ್ರಿಫರ್ಡ್ ಅಲ್ಕಿನ್ ಈಸ್, ಇದು ರೂಲ್ ಪ್ರಕಾರ ನಾವು ಇದು ಎಕ್ಸಾಂಪಲ್ ತಗೊಳತ್ತೀವಿ. ಇದಕ್ಕೆ ಏನಂತ ಕರಿತೀವಿ? ಮೇಜರ್ ಪ್ರಾಡಕ್ಟ್ ಅಂತೀವಿ. ದಿಸ್ ಈಸ್ ನಥಿಂಗ್ ಬಟ್ ಮೇಜರ್ ಪ್ರಾಡಕ್ಟ್. ಅಂದರೆ ಎಷ್ಟು ಇದನ್ನ ಅರೌಂಡ್ ಯು ಕ್ಯಾನ್ ಸೇ ದಟ್ 81% ಇದು ಫಾರ್ಮ್ ಆಗ್ತೈತಿ, 19% ಇದನ್ನು ಫಾರ್ಮ್ ಆಗ್ತೈತಿ. ಸೊ ದಿಸ್ ಈಸ್ ಮೇಜರ್ ಪ್ರಾಡಕ್ಟ್. ಇದು ಯಾವ್ದ್ರ ಪ್ರಕಾರ ತೊಗೊಂಡಿವಿ? ರೂಲ್ ಪ್ರಕಾರ ತೊಗೊಂಡಿವಿ. ರೂಲ್ ಏನು ಹೇಳ್ತೈತಿ? In dehydrohalogenation or beta elimination reaction, the preferred alkene is one. The preferred alkene is one which is more alkyl substituted to the double bonded carbon. Okay, so ಈ ಥರ ಹೇಳ್ತೈತಿ. ಅದಕ್ಕೆ ನಾವು ಬೀಟಾ ಎಲಿಮಿನೇಷನ್ನಲ್ಲಿ ಎರಡು ಪಾಸಿಬಿಲಿಟಿ ಬರ್ತಾವಲ್ಲ, ಅದಕ್ಕೆ ಯಾವುದು ಮೇಜರ್ ಪಾಸಿಬಿಲಿಟಿ ತಗೋಬೇಕು? ಅಕಾರ್ಡಿಂಗ್ ಟು ಸೇಡ್ಜೆಫ್ಸ್ ರೂಲ್. ರೂಲ್ ಏನು ಹೇಳ್ತೈತಿ? The preferred alkene in beta elimination is one which is more alkyl substituted. Okay, so this is said to be the second reaction. Second reaction ನಲ್ಲಿ ನಾವು beta elimination reaction ಅಂತ ತಗೊಂಡಿವಿ. ಮೇ ಬಿ ಇದು ಒಂದು ನಾವು ತಗೋತೀವಿ. ಇನ್ನು ಒಂದು ಕಾಂಪಿಟೇಷನ್ ಐತಿ. ಏನು ಕಾಂಪಿಟೇಷನ್? ಸಬ್ಸ್ಟಿಟ್ಯೂಷನ್, ಎಲಿಮಿನೇಷನ್, ಇವೆರಡರಲ್ಲಿ ಕಾಂಪಿಟೇಷನ್ ನಾವು ನೋಡ್ತಿರ್ತೀವಿ. ಟೇಕಿಂಗ್ ಆನ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್, ಸೊ ವಿಚ್ ಇಸ್ ಸೇಡ್ ಟು ಬಿ ಫಾಸ್ಟರ್ ಒನ್. ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ತಗೋ.